ಒಂದ್ಸಲ ನಿಮ್ಮ ಪ್ರೀತಿ ಚಪ್ಪಾಳೆ ಹೊಡಿರಪ್ಪ. ಇಷ್ಟೇ ಮಾಲೂರು ಅಣ್ಣ, ಹೊಸಿ ಸೌಂಡ್ ಕೊಡೋಣ. ನಾನು ಮೈಕ್ ನೋವೆ ಕೇಳಿಸೈತೆ ಗೊತ್ತಿಲ್ಲ. ಹಲೋ ಹಲೋ, ಗೊತ್ತಾಯ್ತಾ? ಮಾಲೂರ್ ಗಂಡೈಕ್ಲು ಕೇಳವಲ್ದು ಕರ್ರವ್. ಶಿವರಾತ್ರಿ ಆಗಿರೋದಕ್ಕೆ ನಾರ್ಮಲ್ ಆಗಿ ಬಂದಿದ್ದೀರಾ ಅನ್ನಿಸ್ತೈತೆ, ಅದಕ್ಕೆ ಸೌಂಡ್ ಇಲ್ಲ. ಬಾಕಿ ಹೊತ್ತಾಗಿದ್ರೆ ಸೌಂಡ್ ಚೆನ್ನಾಗಿರೋದು. ಮಾಲೂರ್ ಗಂಡೈಕ್ಲು. ಆಹಾ, ಮಾಲೂರಲ್ಲಿ ಹೆಣ್ಣೈಕ್ಲಿಲ್ವಾ? ನಾನೇ ಕರಿತೀನಿ ತಳವ. ಅದ್ರಲ್ಲಿ ತುಂಬಾ ಮುಂದಿದ್ದಾರೆ, ಕರೀರಿ ನೋಡೋಣ. ಮಾಲೂರ್ ಹೆಣ್ಣೈಕ್ಲು. ಅಯ್ಯೋಯ್ಯೋಯ್ಯೋ, ಇವರೇ ಜಾಸ್ತಿ ಸ್ಟ್ರಾಂಗ್ ಆಗವ್ರೆ. ಗಂಡೈಕ್ಲ, ಹೆಣ್ಣೈಕ್ಲು. ಶಬಾಷ್, 99 ಮಾರ್ಕ್ಸು, 35ಕ್ಕೆ ಪಾಸು. ನಂಗೆ ಒಂದೇ ಡೌಟು, ಫೇಸ್ಬುಕ್ ಕಂಡು ಹಿಡಿದವ್ರು ಯಾರಪ್ಪ? ಗಂಡೈಕ್ಳು. ವಿಮಾನ ಕಂಡು ಹಿಡಿದಿದ್ದು ಗಂಡಸ್ರು, ವಾಟ್ಸಾಪ್ ಕಂಡು ಹಿಡಿದಿದ್ದು ಗಂಡಸ್ರು. ಈ ಹೆಣ್ಣೈಕ್ಳು 99 ಮಾರ್ಕ್ಸ್ ತಗೊಂಡು ಏನ್ ಮಾಡ್ತಿದ್ದೀರವ ಅಲ್ವಾ? ಕಲ್ಪನಾ ಚಾವ್ಲಾ ಯಾರು? ಸುನೀತಾ ವಿಲಿಯಮ್ಸ್ ಯಾರು? ಪ್ರತಿಭಾ ಪಾಟೀಲ್ ಯಾರು? ದ್ರೌಪದಿ ಮುರ್ಮು ಯಾರು? ನಾನು ಮಾತಾಡ್ಬೇಕಾದ್ರು ಜೊತೆಲಿ ಮಾತಾಡಕ್ ಪೇಮೆಂಟ್ ಕೊಡ್ತೀನಿ ಅಂದವ್ರ. ಎಕ್ಸ್ಟ್ರಾ ಡಬಲ್. ನಾನ್ ಮಾತಾಡ್ಬೇಕಾರೆ ನನ್ನ ಮಾತಕ್ಕೂ ಸೇರ್ಸ್ ಮಾಡಕ್ ಆಂಕರಿಂಗ್ನೂ ಮಾಡ್ತಾರೆ. ಇಲ್ಲಿ ನಮ್ಮ ಮಾತಿನ ಮಧ್ಯೆ ಮಾತನ್ನೂ ಸೇರಿಸ್ಬಿಟ್ಟು ಡಬಲ್ ಪೇಮೆಂಟ್ ತಗೊಂಡು ಹೋಯ್ತಾರೆ. ಏನ್ ಮಾಡೋಣ? ಹೆಣ್ಮಕ್ಳಿಗೆ ಅವಮಾನ ಮಾಡ್ತಿದ್ದಾರೆ ಅಂತ ಎಲ್ಲ ಅವಮಾನ ಮಾಡಿದೆ? ಯಾವಾಗ ಅವಮಾನ ಮಾಡಿದೆ? ನೆಕ್ಸ್ಟ್ ಪಾಯಿಂಟ್ ಮುಂದುವರಿಸಿ. ಇವಾಗ 99 ಮಾರ್ಕ್ಸ್ ಆದ್ಮೇಲೆ ಅದೇ 99 ಮಾರ್ಕ್ಸ್ ತಗತ್ತಾರೆ. ಅದ್ರಲ್ಲಿ 3 ಜನ ಗಂಡೈಕ್ಳು ಪಾಸ್ ಆಯ್ತಾರೆ. ಇಷ್ಟು ತಗೊಂಡು ಏನ್ ಮಾಡ್ತೀರಿ? ಏನ್ ಮಾಡ್ತೀರಿ? ಅಷ್ಟು ಮಾರ್ಕ್ಸ್ ತಗೊಂಡು ಏನ್ ಮಾಡ್ತೀರಿ? ನಾನ್ ತೆಗ್ದಿಲ್ಲ ಬಿಡಿ, ಬೇರೆಯವ್ರನ್ನ ಕೇಳಿ, ತೆಗ್ದವ್ರನ್ನ ಕೇಳಿ. ಮತ್ತೆ ಫೇಲ್ ಆದವ್ರು ಮಾತಾಡಬಾರ್ದು. ನಮ್ ಕಷ್ಟ ನಾವ್ ಹೇಳ್ಕತ್ತೀವಿ, ನಮ್ಮ ಆಗ್ತಂಗಿರ್ತವ. ಚೆನ್ನಾಗಿದ್ದೀರ ಇಲ್ಲವಾ? ಅವಾಗಿಂದ ನಮ್ಮ ಅನನ್ಯ ಭಟ್ ಅವ್ರ ಚೆನ್ನಾಗಿ ಜನಪದ ಹಾಡುಗಳನ್ನ ಆಡ್ಬಿಟ್ಟು ಹೆಂಗೈತೆ ಅಂತ ಕೇಳಿದ್ರೆ ಉಸಿರೇ ಇರ್ಲಿಲ್ಲ. ಅವಾಗ ಊದಿರಲ್ಲ ಮಕ್ಕಳನ್ನ ಮಲಗ್ಸಕ್ಕೆ ಅಂತಂದ್ರೆ, ಅತ್ತಿತ್ತ ನೋಡದಿರು, ಅತ್ತು ಹೊರಳಾಡದಿರು, ನಿದ್ದೆ ಬರುವಳು ಹೊದ್ದು ಮಲಗು ಮಗುವೆ, ಜೋ 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 ಹಿಂಗ ಹಾಡು ಹೇಳ್ತಿದ್ರು. ಈಗ ಅತ್ತಿತ್ತ ನೋಡಿದ್ರು ಪರವಾಗಿಲ್ಲ, ಮೊಬೈಲ್ ಮಾತ್ರ ನೋಡ್ಬೇಡಕ್ಕಲ್ಲ. ನೋಡಿ, ಇಷ್ಟೊತ್ತು ಗಂಟೆ ಸೌಂಡ್ ಇಲ್ಲ ಸರ್. ಈಗೆಲ್ಲ ಹೆಂಗಾಗವ್ರೆ ಅಂತ ಹೇಳ್ತೀನಿ ಸರ್. ಹೂವಿನ ಮೊಬೈಲು ಯಾರಿಗೂ ಹಾಡಿನ ಮೂಡಿದ ಚೇತನವಾದಂತ ನೀ ಬಂದ ಮೇಲೆ ಬಾಕಿ ಮಾತೇನು. ಇದು ಮೊಬೈಲಿಂದ ಆಗಿರೋದು, ಎಲ್ಲಿಂದನೂ ಆಗಿಲ್ಲ ಸರ್. ಎಲ್ಲ ಮೊಬೈಲಿಂದನೇ ಆಗಿರೋದು ಅಲ್ವಾ? ಯಾವುದು ಇಲ್ಲಿ ಟಿಣಿಂಗ ಮಿಣಿಂಗ ಟಿಶ್ಗೆ ಅಂತ. ಈಗ ಮಕ್ಳಿಗೆ ಅನ್ನ ಉಣ್ಸಕ್ಕೂ ಕೈಲಿ ಮೊಬೈಲ್ ಇರಬೇಕು. ಎತ್ಕೊಂಡಿರ್ತಾರೆ ಹಿಂಗೆ, ಮಾಮೂಲಿ ಹಿಂಗೆ ಎತ್ಕೊಂಡು ತಿನ್ನಿಸ್ತಾ ಇರ್ತಾರೆ, ಇಲ್ಲಿ ಮೊಬೈಲ್ ಇಟ್ಕೊಂಡಿರ್ತಾರೆ. ಅದಲ್ಲಿ ಹಾ ಅಂತ ಅಂತದೆ ಮಗ ಬಾಯಿಗೆ ಅನ್ನ ತುರುಕ್ತಾರೆ. ಇಲ್ಲಾಂದ್ರೆ ಮಗ ಅನ್ನನೂ ತಿನ್ನೋದಿಲ್ಲ. ಹಂಗಾಗೈತೆ ಪರಿಸ್ಥಿತಿ ಈಗ. ಎಂತೆಂತ ಜನಪದ ಹಾಡುಗಳಿದ್ದು ಅಣ್ಣ ತಂಗಿ ಮೇಲೆ. ತವರಿಂದ ಕಳಿಸಿ ನನ್ನ ಮರಿಬ್ಯಾಡ ಅಣ್ಣಯ್ಯ, ತಾಯಿ ತಂದೆ ಕಾಣದ ತಬ್ಬಲಿಯು ನಾನಯ್ಯ ಅಣ್ಣಯ್ಯ, ನನ್ನ ಮರಿಬ್ಯಾಡ ಅಣ್ಣಯ್ಯ ಅಣ್ಣಯ್ಯ, ನನ್ನ ಮರಿಬ್ಯಾಡ ಅಣ್ಣಯ್ಯ. ಎಷ್ಟು ಚೆನ್ನಾಗಿತ್ತು ಅಣ್ಣನ ಮೇಲೆ. ಈಗ ಮದುವೆ ಮಾಡಿ ಕಳಿಸಿರ್ತಾರೆ. ಅಣ್ಣೊಂದು ಅಪ್ಪನ ಜಮೀನಲ್ಲಿ ಅರ್ಧ ಜಮೀನು ಮಾರ್ಬಿಟ್ಟು ಮದುವೆ ಮಾಡಿರ್ತಾರೆ. ಇನ್ನು ಅರ್ಧ ಜಮೀನಿಗೆ ಪಕ್ಕದಲ್ಲಿ ಏರ್ಪೋರ್ಟ್ ಆಯ್ತು ಅಂದ್ಬಿಟ್ಟು ಒಳ್ಳೆ ರೇಟ್ ಬರ್ತದೆ. ತಂಗಿ ಕೇಸ್ ಹಾಕ ಬತ್ತಾಳೆ, ಕೊಡು ನಂಗೂ ಪಾಲೈತೆ. ಈ ಸಂಬಂಧಗಳಿಗೆ ಬೆಲೆ ಇಲ್ಲ ಈಗ, ದುಡ್ಡಿಗೆ ಮಾತ್ರ ಬೆಲೆ. ಹಂಗಾಗೈತಲ್ವ ಈಗ. ನಾವು ಸುಮಾರು ಕಾರ್ಯಕ್ರಮಗಳಿಗೆ ಹೋಯ್ತೀವಪ್ಪ. ಕಾರ್ಯಕ್ರಮಕ್ಕೆ ಹೋದ ತಕ್ಷಣ ಸಿಗರೆ ಇವರು, ಅಣ್ಣ ಸಖತ್ತಾಗಿ ಮಾಡ್ತೀಯಣ್ಣ, ನಿಂದ ಎಲ್ಲ ನೋಡ್ಬಿಟ್ಟಿದ್ದೀನಿ ಅಣ್ಣ. ಏಯ್ ಏನೋ ಕಾರ್ಯಕ್ರಮ ಹಂಗ್ ಬಾಯ್ಬಿಟ್ಟು ಹೇಳು. ಈಗ ತಾನೇ ಪ್ರೋಗ್ರಾಮಿಗೆ ಬಂದಿದ್ದೀನಿ. ಸ್ಟೇಜ್ ಮೇಲೂ ಬಂದ್ಬಿಡ್ತಾರೆ. ಅವ್ರ ಸವಾಸಲ್ಲ ಅವ್ರದ್ದು. ಸ್ಟೇಜ್ ಮೇಲೂ ಬಂದು ನಿಂತ್ಕೊಂಡು ಶುರು ಮಾಡ್ಕೊಂತಾರೆ. ಅಣ್ಣ
ಏಯ್ ನೋಡು ಜಾಸ್ತಿ ಕುಡ್ದ್ಬಿಟ್ಟು ಬಂದಿದ್ಯಾ, ಗಲಾಟೆ ಮಾಡ್ಬಿಡ, ಸುಮ್ಮನೆ ಕೆಳಗಡೆ ಇಳ್ದೋಗು, ಇಲ್ಲಾರ ನೋಡು ಚೆನ್ನಾಗಿರಲ್ಲ. ಏನ್ ಚೆನ್ನಾಗಿರಲ್ಲ, ಹೊಡೆದಾಕ್ಬಿಡ್ತೀನಿ. ಯಾರು ಹೊಡಿತೀನಿ ಅಂತಿದೀಯಾ? ನಮ್ಮೂರ್ ಪ್ರೋಗ್ರಾಮಿಗೆ ಬಂದಿರೋದು ಮಾಲೂರಿಗೆ, ನಾನು ಮುಂದಗಡೆ ನಮ್ಮ ಶಾಸಕರೇ ನಿಂತ್ಕೊಂಡ್ ಮಾತಾಡಲ್ಲ. ಏನ ನಿನ್ ಮುಂದಗಡೆ ನಮ್ಮ ಶಾಸಕರು ನಿಂತ್ಕೊಂಡ್ ಮಾತಾಡಲ್ವಾ? ಯಾಕೋ ವಾಸನೆ ಹೊಡಿಯುತ್ತಲ್ಲ. ಇವ್ರು ಕುಡ್ದು ಸವಾಸನೆ ಅಲ್ಲ ಇವ್ರದು. ಇನ್ ಪಕ್ಕದಲ್ಲಿ ನಿಂತ್ಕೊಂಡ್ಬಿಡ್ತಾನೆ. ಅಲ್ಲಲೇ ಇಷ್ಟು ಹಂಗ್ ಕುಡಿತೀಯ, ಲಿವರ್ ಹೋಯ್ತದೆ, ಕಿಡ್ನಿ ಹೋಯ್ತದೆ, ಹಾಳಾಗಿ ಹೋಯ್ತೀಯ, ಶ್ವಾಸಕೋಶ ಹೋಯ್ತದೆ, ಸಾತೋಗ್ಬಿಡ್ತೀಯ ಕಣೋ. ಮೊನ್ನೆ ನೋಡಿದ್ದೆ ಪೇಪರಲ್ಲಿ, ಕುಡಿದ್ರೆ ಕಿಡ್ನಿ ಹೋಯ್ತವೆ, ಲಿವರ್ ಹೋಯ್ತವೆ ಅಂತ. ಅವತ್ತಿಂದನೇ ಬಂದ್ ಏನ್ ಕುಡಿಯದ ಇಲ್ಲ ಪೇಪರ್ ಓದೋದು ಅಂತ. ಇನ್ನಿವ್ರಿಗೆ ಭಯನೇ ಇಲ್ವಂತೆ. ಏನ್ ಎದುರುಗಡೆ ಹುಲಿ ಬಂದ್ರು ಭಯ ಪಡಲ್ಲ. ನಿನ್ ಎದುರುಗಡೆ ಹುಲಿ ಬಂದ್ರು ಭಯ ಪಡಲ್ವಾ? ಯಾಕಲ್ಲ? ಮೊನ್ನೆ ಇದ್ದಕ್ಕಿದ್ದಿಗೆ ನನ್ನ ಎದುರುಗಡೆ ಹುಲಿ ಬಂತು. ಅದು ಬಲ್ದ ಕಾಲ ಎತ್ತಿತ್ತು. ನಾನು ಬಲ್ಗೈ ಎತ್ತದೆ. ಎಡ್ದ ಕಾಲ ಎತ್ತಿತ್ತು. ನಾನು ಎಡಗೈ ಎತ್ತದೆ. ಓಡ್ ಬಂದ್ ನನ್ನ ಎದೆ ಮೇಲೆ ಹೇಗೆ ಬಂತು. ಏನೋ ಮಾಡಿದೆ, ಟಿವಿ ಆಫ್ ಮಾಡ್ಬಿಟ್ಟೆ. ನೋಡಿ ಟಿವಿಲಿರೋದು ನೋಡ್ಕೊಂಡ್ಬಿಟ್ಟು ಹೇಳೋದು. ಆಮೇಲೂ ಸುಮ್ಮನೆ ಇರೋದಿಲ್ಲ. ಮತ್ತೆ ಅದ್ರ ಮಾರನೇ ದಿನ ಕರಡಿ ಎದುರುಗಡೆ ಬಂತು. ಕರಡಿ ಬಂತ, ಏನ್ ಮಾಡಿದೆ? ಬೆಂಕಿ ಕಟ್ಟಿ ಗೀರ್ಬಿಟ್ಟು ಅದ್ರ ಮೇಲೆ ಹಾಕಕ್ ಹೋದೆ ಗುರು. ಆಮೇಲೆ ಗೊಂಬೆ ಅಂಗಡಿಯನ್ನು ಮೆಟ್ ತಗೊಂಡು ಹೊಡೆದು ಬಿಡೋದ. ಇವ್ರವೆಲ್ಲ ಹಿಂಗೆ ಉತ್ತರ ಪೌರುಷ ಒಲೆ ಮುಂದೆ ಅನ್ನಂಗೆ. ಇವನ್ ಡಾಕ್ಟರ್ ತಗ ಬೇರೆ ಹೋಯ್ತಾನೆ, ಹೊಟ್ಟೆ ನೋವು ಅಂತ. ಸರ್ ಯಾಕೋ ಹೊಟ್ಟೆ ನೋತೈತೆ ಸರ್. ಡಾಕ್ಟ್ರು ಚೆಕ್ ಮಾಡ್ತಾರೆ. ತುಂಬಾ ಪ್ರಾಬ್ಲಮ್ ಇದೆ, ಕುಡಿತೀಯಾ? ಬೇಜಾರಿಲ್ಲ ಅಂದ್ರೆ ತರಿಸಿ ಸರ್, ಒಟ್ಟಿಗೆ ಹೊಡಿಯನ. ಸೊ ಇವ್ರು ಎಲ್ಲೋದ್ರೂ ಇದೇ ಸಮಸ್ಯೆ ಇವ್ರುಗಳದು. ಇನ್ನೊಮ್ಮೆ ಎಣ್ಣೆ ಐಕ್ಳು ಕೂಗಿರ ಇನ್ನೊಂದ್ಸಲ, ಎಣ್ಣೆ ಐಕ್ಲಾ ಗಂಡೇಕ್ಳು ಕೂಗ್ತಾರೆ ಕಣೋ. ಯಾವ್ದಣ್ಣ? ಎಣ್ಣೆ ಐಕ್ಳು. ಇವ್ರ ಅಣ್ಣ, ಇವ್ರು ಸಂಘದಿಂದ ಬಂದಿರಂಗೆ ಅವ್ರೆ. ಕಂತ್ ಕಟ್ಟಿದ್ರ ಕಂತ್ ಇವತ್ತುವೆ ಸೂಪರ್ ಕರೆಕ್ಟಾಗಿ ಕಂತ್ ಕಟ್ಟು ಬಂದವ್ರೆ. ಮತ್ ನಾವುವೇ ಕಾಲೇಜಲ್ಲಿ ಇದ್ದಾಗೆಲ್ಲ ಹಾಡೇಳವು. ಈ ಡಿಗ್ರಿ ಮುಗಿಸಿರೋರು ಸುಮಾರು ಜನ ಇದೆಲ್ವ? ಕೈ ಎತ್ರಿ. ಓಹೋ, ಅಂದ್ರೆ ಡಿಗ್ರಿ ಮುಗಿಸಿ ಹಳೆ ಕಾಲದವ್ರ ಎಲ್ಲ ಗೌರ್ಮೆಂಟ್ ಸ್ಕೂಲರೇ ಅಲ್ವಾ? ಕರೆಕ್ಟ್ ತಾನೆ? ನೀವು ನಂಬ್ತಿರೋ ಬಿಡ್ತಿರೋ, ನನ್ನ ಪ್ರಕಾರ ಸರ್ ನೀವು ಗೌರ್ಮೆಂಟ್ ಸ್ಕೂಲ್ ಅಲ್ವಾ ಸರ್? ಗೌರ್ಮೆಂಟ್ ಸ್ಕೂಲಲ್ಲಿ ಓದರೆಲ್ಲ ಹಿಂಗೆ ಇರ್ತೀವಿ. ನೀವು ಈ ಇಂಗ್ಲಿಷ್ ಮೀಡಿಯಂ ಅದು ಇದು ಅಂತ ಕೇಳಿಸ್ಬಿಟ್ರೆ ಮನೆಗೆ ಸೇರಕಲ್ಲವು ಎಲ್ಲ ಪಾರಿನು. ಹಂಗಾಗಿ ನಮ್ಮ ಭಾಷೆನ ನಮ್ಮ ಮೂಲನ ಇಟ್ಕೊಳ್ಳಿ, ಜನಪದ ಕಲಿಸಿ, ಜನಪದ ತಿಳಿಸಿ ಮಕ್ಳಿಗೆ ಅಲ್ವಾ. ನಾವು ಕಾಲೇಜಲ್ಲಿದ್ದಾಗ ಎಣ್ಣೆಕ್ಳುಗೆ ವೆಲ್ಕಮ್ ಪಾರ್ಟಿಗೆ ಅಂತ ಒಂದು ಹಾಡು ಹೇಳಿದ್ದು, ರಾಮಾಚಾರ್ಯ ಅಡಿಗೆ ಮಿಕ್ಸ್ ಮಾಡ್ಬಿಟ್ಟು. ಯಾರಿವಳು ಯಾರಿವಳು ಕೆನ್ನೆ ಮೇಲೆ ಕುಳಿರಳು. ಫಸ್ಟ್ ಇಯರ್ BA ಕ್ಲಾಸ್ ಅಲ್ಲಿ ಕೂತ್ಕೊಂಡ್ ಮುಂದು ಬೆಂಚಲ್ಲಿ ತೂಗುಡು ಸೋಳು. ಹತ್ರಕ್ಕೋಗಿ ಮಾತಾಡ್ಸಿದ್ರೆ ಮಾತೆ ಬರಲ್ಲ, ಮೂಗ್ ಬಡಿತದ್ಗೆ ಕಿವಿನೇ ಕೇಳ್ಸಲ್ಲ. ಹತ್ರಕ್ಕೋಗಿ ಮಾತಾಡ್ಸಿದ್ರೆ ಮಾತೆ ಬರಲ್ಲ, ಮೂಗ್ ಬಡಿತದ್ಗೆ ಕಿವಿನೇ ಕೇಳ್ಸಲ್ಲ. ಯಾರಿವಳು ಯಾರಿವಳು ಕೆನ್ನೆ ಮೇಲೆ ಕುಳಿರಳು. ಹುಡುಗಿ ನೋಡಕ್ ಚೆನ್ನಾಗ ಅವಳೆ, ತೊಟೆಯು ಮಾತ್ರ ಉಳಕ್ ತೊಟಿ. ಅದಕ್ಕೆ ಲಿಫ್ಟಿಗ್ ಮೆತ್ಕಬಿಟ್ಟು ಮಾಡ್ಕತಾಳೆ ಕೆಂಪು ತುಟಿ. ಏನಿದು ಏನು ಫಿಗರ್ ಇದು, ನೋಡಿ ನೋಡಿ ಬೇಜಾರಾಗಿದೆ. ಬಾಯಿ ತುಂಬ ಹಲ್ಲವೆ, ಅವುಗಳೆಲ್ಲ ಉಳ್ತವೆ, ನಾಲ್ಕು ಮಾತ್ರ ಚೆನ್ನಾಗವೆ, ಅವು ತುಟಿನ್ ಹೊರಿಕವೆ. ಏನಿದು ಏನು ಫಿಗರ್ ಇದು, ನೋಡಿ ನೋಡಿ ಬೇಜಾರಾಗಿದೆ. ಯಾರಿವಳು ಯಾರಿವಳು ಕೆನ್ನೆ ಮೇಲೆ ಕುಳಿರಳು. ಆಮೇಲೆ ಶುರು ಹಚ್ಕೊಂಡ ಪಾಪ. ಓ ಹೆಣ್ಣೆ ನಿನ್ನ ತುಟಿಯು ನೋಡೋಕೆ ತೊಂಡೆ ಹಣ್ಣೆ, ಮುತ್ತಿಡೋಕೆ ಹತ್ರ ಬಂದ್ರೆ ಮೂಗಲ್ ಸೊರಿತದೆ ಗೊಣ್ಣೆ. ಏನಿದು ಏನು ಫಿಗರ್ ಇದು, ನೋಡಿ ನೋಡಿ ಬೇಜಾರಾಗಿದೆ. ನಡೆಯಲೆರಡು ಕಾಲಿದೆ, ಅದರಲ್ಲೊಂದು ಎಳಿತದೆ, ನೋಡಲೆರಡು ಕಣ್ಣಿದೆ, ಅದರಲ್ಲೊಂದು ಕುರುಡಿದೆ. ಏನಿದು ಏನು ಫಿಗರ್ ಇದು, ನೋಡಿ ನೋಡಿ ಬೇಜಾರಾಗಿದೆ. ಹಿಂಗಂದೋ ಒಂದು ವಾರ ಪೋಸ್ಟೇಸ್ಗಳು ಯಾರು ಕುತ್ಕೊಳ್ಳೇ ಇಲ್ಲ. ಸೊ ಹಿಂಗೆ
ಬಾಲ್ಯ ಯೌವನ ಅಂತ ಒಂದು ದಾಟ್ಕೊಂಡು ಹೋಗ್ತಾ ಇರ್ತೀವಿ. ದಯವಿಟ್ಟು ಎಲ್ರು ಸೊ ಈ ವೇದಿಕೆಯಲ್ಲಿ ನಾನು ಹೇಳ್ಬೇಕಾಗಿರೋದು ಇಷ್ಟೇ, ದಯವಿಟ್ಟು ಮಕ್ಕಳಿಗೆ ಸ್ವಲ್ಪ ಮೊಬೈಲ್ ಕೊಡೋದನ್ನ ಕಡಿಮೆ ಮಾಡ್ತೀರಲ್ವಾ ತಾಯಂದ್ರ? ಅವ್ವ ದಯವಿಟ್ಟು ಕಡಿಮೆ ಮಾಡಿ, ಬೇಡ ಅದ್ರಲ್ಲೇ ಮುಳುಗೋಗವೆ ಅವಕ್ಕೆ. ಈಗ ಹೋಗ್ಬಿಟ್ಟು ಮಕ್ಳಿಗೆ ನೋಡೋ ಮರ್ಕೋತಿ ಆಡು, ಬುಗುರಿ ಆಡು, ಗೋಲಿ ಆಡು, ಗಿಲ್ಲಿ ದಾಂಡ ಆಡು ಅಂದ್ರೆ ಎಲ್ಲಿ ಸಿಗ್ತದೆ ಹೇಳಪ್ಪ, ಡೌನ್ಲೋಡ್ ಮಾಡ್ಕೊತೀನಿ ಅಂತವೆ. ಸಿಗಲ್ಲ ಕಣ್ರು, ಆಡ್ಬೇಕು, ಮರ ಹತ್ಬೇಕು, ಕೈ ಮುರ್ಕೋಬೇಕು, ಕಾಲು. ಈಗ ಅಯ್ಯೋ ನನ್ನ ತಾಯಿರ ಯವ್ವ ಅವಕ್ಕೊಂಚೂರು ನಗಡಿ ಆಗಂಗಿಲ್ಲ, ಮೂಗಲ್ ಗೊಣ್ಣೆ ಬರಂಗಿಲ್ಲ, ಕರ್ಕೊಂಡೋಗು ಆಸ್ಪತ್ರೆಗೆ ಆಂಟಿಬಯೋಟಿಕ್ ಹಾಕ್ಸು. ಸೋರ್ಲಿ ಬಿಡಿ, ನಾವು ಎಲ್ಲ ಆಯ್ತಿತ್ತು ತಾನೆ ನಮ್ಗಾಗ. ಈಗ ಅದು ಬರೋಕ್ಕೂ ಬಿಡೋದಿಲ್ಲ, ಹೋಗಕ್ಕೂ ಬಿಡೋದಿಲ್ಲ, ನತ್ತತ್ಬಿಟ್ಟು ಮಗ ಅಲ್ಲೇ ಒದಾಡ್ತಾ ಇರ್ತದೆ ಅದು. ಹಂಗಾಗಿ ಮೊಬೈಲ್ ಅವಸಿ ಕಡಿಮೆ ಕೊಡಿ. ಎಲ್ಲಿ ತನಕ ಈ ಮೊಬೈಲು ಅನ್ನೋದು ಲ್ಯಾಂಡ್ ಲೈನ್ ಆಗಿ ವೈರ್ ಜೊತೆ ಜಾಯಿಂಟ್ ಆಗಿ ಮೂಲೆಯಲ್ಲಿ ಕೂತಿತ್ತು, ಅಲ್ಲಿ ತನಕ ಮನುಷ್ಯ ಫ್ರೀ ಆಗಿದ್ದ. ಯಾವಾಗ ಈ ಲ್ಯಾಂಡ್ ಲೈನ್ ಅನ್ನೋದು ವೈರ್ನ ಕಳ್ಸ್ಕೊಬಿಟ್ಟು ಮೊಬೈಲ್ ಆಗಿ ಕೈಗೆ ಬಂತು, ಮನುಷ್ಯ ಸ್ವತಂತ್ರ ಕಳ್ಕಂಡ. ಏನೇನ್ ತಿನ್ಕೊಂಡೈತೆ ಮೊಬೈಲು? VCP ಕಿತ್ಕತ್ತು, CD ಕಿತ್ಕತ್ತು, ಕ್ಯಾಸೆಟ್ ಕಿತ್ಕತ್ತು, ಕ್ಯಾಲ್ಕುಲೇಟರ್ ಕಿತ್ಕತ್ತು, ಟಾರ್ಚ್ ಕಿತ್ಕಂತು, ಪುಸ್ತಕಗಳು ಕಿತ್ಕಂತು. ಇದೆಲ್ಲ ಹಾಳಾಗೋಗ್ಲಿ, ಸಂಬಂಧಗಳನ್ನೂ ಕಿತ್ಕೊಂಡ್ಬಿಟ್ಟೈತೆ ಅಲ್ವಾ? ಪಕ್ಕದಲ್ಲೇ ಇರ್ತಾನೆ ಫ್ರೆಂಡು, ಮೊಬೈಲಲ್ಲಿ ಟಿಂಗ್ ಏನೋ ಕಳ್ಸಿದೀನಿ ನೋಡು, ಲೈ ತೋರಿಸ್ಲ, ಪಕ್ಕದಲ್ಲಿ ಕೂತವನಿ ತೋರ್ಸು, ರೀಲ್ಸ್ ಏನೋ ಕಳಿಸ್ಬಿಟ್ಟು ಅಲ್ಲೇ ಪಕ್ಕದಲ್ಲಿ. ಇನ್ನು ಗಂಡ ಆಫೀಸಲ್ಲಿ ಇರ್ತಾನೆ, ನೈಟ್ ಶಿಫ್ಟ್, ಇವಳಿಗೆ ನಿದ್ದೆ ಬರ್ತಿರಕಲ್ಲ, ಇವಳು ಬೇರೆ ಕಳ್ಸೋದು. ನೀನಿಗದೆ ನಿದ್ದೆ ಬತ್ತೆಲ್ಲ ಕಣೋ ಅಂತ ಅವನಿಗೆ, ಅವನಲ್ಲಿ ಡ್ಯೂಟಿನೂ ಮಾಡ್ಕೊಂಡು ಇವಳಿಗೆ ರಿಪ್ಲೈನೂ ಮಾಡ್ಬೇಕು. ಇಲ್ಲ ಅಂದ್ರೆ ಬೆಳಗ್ಗೆ ಮನೆಗೆ ಬಂದ ಚೊಂಬ್ ಸೌಂಡು, ಲೋಟು ಸೌಂಡು. ಹಂಗಾಗಿ ಮೊಬೈಲ್ಗಳು ಎಲ್ಲಿ ತನಕ ಎಲ್ಲರೂ ಸ್ಕ್ರೀನ್ ಟಚ್ ಅಲ್ಲಿ ಬಿಜಿ ಇರ್ತಿರೋ, ಯಾರ ಜೊತೆನೂ ಟಚ್ ಅಲ್ಲಿ ಇರಕ್ಕಾಗಲ್ಲ. ದಯವಿಟ್ಟು ಮೊಬೈಲ್ನ ಕಮ್ಮಿ ಮಾಡಿ, ಸಂಬಂಧಗಳಿಗೆ ಬೆಲೆ ಕೊಡಿ, ಪ್ರೀತಿಸಿ ಎಲ್ರು. ಆಯ್ತಲ್ವಾ? ಓಕೆನಾ? ಒಂದ್ಸಲ ಖುಷಿಯಾಗಿದ್ರೆ ಚಪ್ಪಾಳೆ ತಟ್ಬಿಡ್ರಪ್ಪ. ಸೊ ಅದ್ಭುತವಾದಂತಹ ಕಾರ್ಯಕ್ರಮ. ಆಕ್ಚುಲಿ ನಾನು ಸರ್ ಈ ರೀತಿಯಾದಂತ ಒಂದು ಏನು ಕ್ರ್ಯಾಕರ್ಸ್ ಪಟಾಕಿಗಳನ್ನ ಹೊಡೆದಿರೋದನ್ನ ನಾನು ನೋಡಿರ್ಲಿಲ್ಲ. ಅದ್ಭುತವಾದಂತ ಕಾರ್ಯಕ್ರಮ, ತುಂಬಾ 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 ಸುಸಜ್ಜಿತವಾಗಿ ರೆಡಿ ಮಾಡಿದ್ದಾರೆ. ಇದೆಲ್ಲನೂ ನಿಮ್ಗೆ ಆಸನಗಳ ವ್ಯವಸ್ಥೆ ಆಗಿರ್ಬೋದು, ಪ್ರತಿಯೊಂದೂ ಕೂಡ ಇಷ್ಟು ಅದ್ಭುತವಾಗಿ ಮಾಡಿರತಕ್ಕಂತಹ ಶಾಸಕರಿಗೆ ನನ್ನ ಕಡೆಯಿಂದ ಒಂದು ಪ್ರೀತಿ ತುಂಬಿದ ಧನ್ಯವಾದ ಸರ್. ಸೊ ಕೊನೆಯದಾಗಿ ಒಂದು ಕನ್ನಡದ ಹಳಗನ್ನಡದ ಡೈಲಾಗ್. ಅವ್ವ ಯಾಕೆ ನಿಂತ್ಕೊಳಕ್ ಅಷ್ಟೈತೆ? ಕೂತ್ಕತಾಯಿ, ಯಾವಾಗ ಮುಗಿಸ್ತಾನೋ, ನಾನು ಯಾವಾಗ ಹೋಗಿ ಕೂತ್ಕತೀನೋ. ಇಲ್ಲ ಇಲ್ಲ, ನೀವು ಮಾತಾಡಿ, ನಾವು ಕೇಳ್ತೀವಿ. ಬೆಳಗ್ಗೆ 4 ಗಂಟೆ ತನಕ ಕಾರ್ಯಕ್ರಮ ಇದೆ. ಮಾಲೂರು ನನಗೆ ಕೊಟ್ಟಿರೋದು ಇಷ್ಟೇ ಟೈಮು, 4 ಗಂಟೆಗೆ. ಇಲ್ಲ, ನೀವು ಮಾತಾಡಿ, ಹಾಡಿ ಹಾಡಿ ಹಾಡಿ. ಓಕೆ, ಕೊನೆಯದಾಗಿ ಒಂದು ಹಳಗನ್ನಡದ ಡೈಲಾಗ್ ನ ನಿಮ್ ಮುಂದೆ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ನಂಜಿನ ಪುಂಜದಂತೆ, ಕುಳಿಕನ ಕುಲದಂತೆ, ಜವನ ಜಂಗುಳಿಯಂತೆ, ಬೈದುಕೊಲ್ಲುವ ಪಕನ ಬಳಗದಂತೆ, ನಿಂದ ಬಿಲ್ಲ ಬಿಲ್ಲಣಿಯ ಹಿಂಗಂಟಿ ನೋಡು ಮುಂಕಣಿಸಿನ ಕಪಿತ ಸಬಂಬ್ಳಗಳ ಮನೆಯ ಮೊತ್ತಮಿನ ಕಿರಣಂಗಳನ್ನು ಒತ್ತರಿಸಿ ಮಿಸುಗುವ ತಪರನ ಬಿಸಿಯ ಬಿಂಬದಳು ಮಾರ್ಪೊಳೆದು ತಳತಳಿಸಿ ಸಿಡಿಲ ಬಳಗಂ ತಳಿರ್ತಂತೆ ಗಗನ ತಳದೊಳು ತುರುಗಿ ನೆರೆಮರೆಯ ನಭಕ್ಕೆ ಚಿಮ್ಮಿ ಕುರುಚಿ ಕೈ ಮಾಡುವ ಕೊಂತಕಾರರ ತಿಂತಿ ನಡುವೆ ಪಿಡಿದ ವಜ್ರಮುಷ್ಟಿಯ ಮಸದಿಟ್ಟಿ ಎಸವ ಗಂಡುಗತಿಯ ಕೂರ್ಲಗಿನ ಭಾರೀ ಸಂಕಲೆಯ ಪಟ್ಟಯದ ಪರಶುನ ಚಕ್ರದ ಕಕ್ಕಡೆಯ ಕರವಾಳ ಕಟ್ಟಿಯ ಕರಗಸದ ಗಂಡಕ ತರಿಯ ಶೂಲದ ಕಾಲತೊಡರ ರಕ್ಕಸರ ಆಹೆಯ ತಡೆಯದ ಲೌಡಿಯ ಚಾವುಡಿಯ ಬಾವುಳಿಯ ಬಲ್ಲಾಳ ಮುಂದೆತ್ತಿದ ಪರಿಪರಿಯ ಪತಾಕವಳಿಯ ಸೂಳರಿದು ಮಸಗಿದು ಆಳಿಸುವ ಗೋವಳ ಗಟ್ಟಿಗೆಯ ಗೊಂದಳಂಗೂಡಿ ಗಗನಂ ಕವಿದಂತೆ ದೆಸೆಗಳು ಉಗುಳದಂತೆ ಭೂಮಿ ಬೆಸಲಾದಂತೆ ಭೂಚಕ್ರಮಂ ತೆಕ್ಕನೆ ತೀವಿದ ಪದಾತಿ ಬಲದೊಳಂ. ಥ್ಯಾಂಕ್ ಯು ವೆರಿ ಮಚ್. ಮತ್ತೊಮ್ಮೆ ಹ್ಯಾಟ್ರಿಕ್ ಸಾಧನೆ ಮಾಡಿ ಶಾಸಕರಾಗಿರ್ತಕ್ಕಂತಹ ನಂಜೇಗೌಡರಿಗೆ ಮತ್ತೊಮ್ಮೆ ಧನ್ಯವಾದಗಳು ಸರ್. ಇಂಥ ಒಂದು ಅದ್ಭುತವಾದ ಕಾರ್ಯಕ್ರಮಕ್ಕೆ, ವೇದಿಕೆಗೆ ನಮ್ಮನ್ನು ಕರೆಸಿದ್ದಕ್ಕೆ ಮತ್ತೊಮ್ಮೆ ಮಾಲೂರಿನ ಎಲ್ಲ ನನ್ನ ಪ್ರೀತಿಯ ಜನತೆಗೆ ಶಿರಸಾಷ್ಟಾಂಗ ನಮಸ್ಕಾರ.